ಬಿಡದಿ ರೈತರ ನನ್ನ ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮಂದಿರು, ನನ್ನ ಹೆಸರು ವಿ ಆರ್ ನಾರಾಯಣ ರೆಡ್ಡಿ ಅಂತ. ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷನು. ನನಗೆ ಅನಾರೋಗ್ಯದ ಕಾರಣದಿಂದ ನಾನು ಬರೋಕ್ಕಾಗಿಲ್ಲ, ಕ್ಷಮಿಸಬೇಕು. ಇವತ್ತೇನು ಸರ್ಕಾರಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ತಮಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ತಾವು ರೈತರೆಲ್ಲ ಸೇರಿ ಏನೋ ಸಿದ್ದರಾಮಯ್ಯ ಸರ್ಕಾರ ಸಾಲ ಮನ್ನಾ ಮಾಡ್ದ, ರೈತರಿಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ನಿಮ್ಗೆ ವೋಟ್ ಮಾಡಿ 230 ಸೀಟ್ ನಾವು ಕೊಟ್ಟಿದ್ದು, 130 ಸೀಟ್ ನಾವು ಕೊಟ್ಟಿದ್ದು. ಈಗ ನೀವು ಶಿವರಾಮ್ ಕಾರಂತ ಬಡಾವಣೆ ಹಂಗೆ ಖಾಲಿ ಬಿದ್ದೈತೆ, ಅದಿನ್ನೂ ಸರಿಯಾಗಿ ಡೆವಲಪೇ ಮಾಡಿಲ್ಲ. ಅಲ್ಲಿ ಇದ್ರ ಹತ್ರ ಒಂದು ಕೆಂಪೇಗೌಡ ಲೇಔಟ್ ಮಾಡಿದ್ರಿ, ಅದನ್ನು ಹಾಳು ಮಾಡಿ ಅದೆಲ್ಲ ಇದು ಮಾಡಿದ್ರಿ. ಸರಿಯಾಗಿ ರೈತರಿಗೆ ಇದುವರೆಗೂ ಸೈಟ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಈಗ ಬಿಡದಿ ಹತ್ರ ಹೋಗಿದ್ದೀರಾ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ಲ. ಸರ್ಕಾರ ಬಂದಾಗ ನೀವೇನು ದುಡ್ಡು ಮಾಡ್ಬೇಕು ಅಂತಿದ್ರಿ, ಈಗ ಅದರಲ್ಲೇ ದುಡ್ಡು ಮಾಡ್ಬೇಕೇನ್ರಿ? ಜನ ಎಂತೆಂಥವ್ರಿಗೋ ದುಡ್ಡು ಮಾಡಿ ಜೀವನ ಮಾಡ್ತಾರೆ. ನೀವು ರೈತರ ಜಮೀನು ತೊಗೊಂಡೇ ದುಡ್ಡು ಮಾಡಬೇಕು ಅನ್ನೋದಾದರೆ ರೈತರಿಗೆಲ್ಲ ಪೂರ್ತಿ ವಿಷ ಕೊಟ್ಬಿಡ್ರಿ. ಎಲ್ಲೆಲ್ಲಿ ಯಾವ್ಯಾವ ಊರು, ಈಗ ಕೆಂಪಯ್ಯನಪಳ್ಳಿ ನಾವು ನೋಡಿದ ಊರಲ್ಲ, ಕಂಚಿಗಾರನಹಳ್ಳಿ ನಾವು ನೋಡಿದ ಊರಲ್ಲ. ನಾವು ವರ್ಷಕ್ಕೆ ಒಂದು ಕಿತ ಆದರೂ ಆ ಊರಿಗೆ ಹೋಗ್ತೀವಿ. ಅಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ, ನನ್ನ ಬಂಧು ಬಳಗ ಇದ್ದಾರೆ, ಹೆಚ್ಚಿನದಾಗಿ ರೈತರು ಇದ್ದಾರೆ. ತೆಂಗಿನ ತೋಪು, ಅಡಿಕೆ ತೋಪು, ಬಾಳೆ ಗಿಡ, ಇದು ಪಪ್ಪಾಯಿ ಎಲ್ಲ ಬೆಳೆಯೋಂಥ ಊರುಗಳವು. ಏನು ಕಂಚಿಗಾರನಹಳ್ಳಿ, ಬಿಡದಿ, ಆ ಸುತ್ತಮುತ್ತ ಊರುಗಳಿದಾವಲ್ಲ, ಆ ಊರೆಲ್ಲ ಪೂರ್ತಿ ಬೆಳೆಯೋಂಥ ಗ್ರಾಮಗಳು. ನಿಮಗೆ ಆ ಗ್ರಾಮಗಳೇ ಬೇಕೇನ್ರಿ? ನಿಮಗೆ ಜೀವನ ಮಾಡೋದಕ್ಕೆ, ದುಡ್ಡು ಮಾಡೋದಕ್ಕೆ ಬೇಕಾದಷ್ಟು ದುಡ್ಡು ಮಾಡಿದ್ದೀರಾ. ಬಂಡೆ ಅಂತ ಹೆಸರು ತಗೊಂಡಿದ್ದೀರಾ, ಲಕ್ಷಾಂತರ ಕೋಟಿ ಮಾಡಿದ್ದೀರಾ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಖಾಲಿ ಬಿದ್ದಿದ್ದು ಆ ಜಮೀನಲ್ಲ ಇದು ಡಿ ಕೆ ಶಿವಕುಮಾರ್ದು ಅಂತ ಜನಗಳು ಹೇಳ್ತಾರೆ ಬಾಯಲ್ಲಿ. ಅದು ನಾವು ನಿಜ ಎಷ್ಟೋ ಸುಳ್ಳು ಎಷ್ಟು ಅಂತ ನಮಗೆ ಗೊತ್ತಾಗಿಲ್ಲ. ಆದರೆ ಒಂದು ನಾನು ಹೇಳೋದು ಇವತ್ತು ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ತಾವು ದಯವಿಟ್ಟು ರೈತರ ಜಮೀನು ಕೈ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಬೆಳಗಾವಿಯಿಂದ ಹಿಡಿದು ಈ ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಮಂಡ್ಯದವರೆಗೂ ಎಲ್ಲ ರೈತರಿಗೆ ಗೊತ್ತಿದೆ ನಿಮ್ಮ ಬಂಡವಾಳ ಏನು ಕಾಂಗ್ರೆಸ್ ಸರ್ಕಾರದಂತ. 28 ಚುನಾವಣೆಗೆ ತಾವು ಮನೆ ಖಚಿತವಾಗಿ ಹೋಗ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಬಿಡದಿ ರೈತರಿಗೆ ತಾವು ಯಾವುದೇ ಕಾರಣಕ್ಕೂ, ನಾನು ಕೆಲವು ದಿನಗಳು ಮಾತ್ರ ನಾನು ರೆಸ್ಟಲ್ಲಿರೋದ್ರಿಂದ ಡಾಕ್ಟ್ರ್ ಒಂದು ಒಪಿನಿಯನ್ನಿಂದ ಮನೆಯಲ್ಲಿದ್ದೀನಿ. ನಾನು ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಜೊತೆಗೆ ನಾನು ಬರ್ತೀನಿ. ನಮ್ಮ ಸಂಘಟನೆ ಹುಡುಗರು ಈಗಾಗಲೇ ಸುಮಾರು ಜನ ಬಂದಿದ್ದಾರೆ, ನಾನು ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತೀನಿ. ಹಸಿರುಮಯವಾಗಿರ್ತಕ್ಕಂಥ ಜಾಗನ ಇದು ಮಾಡಬೇಕು. ನಮ್ಮ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಉಳಿಬೇಕು ಕರ್ನಾಟಕದಲ್ಲಿ ಅಂಥೇಳಿ ನಮ್ಮ ಖರ್ಗೆ ಸಾಹೇಬ್ರೂ ಇದನ್ನು ತಕ್ಷಣ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮಾಹಿತಿ ಕೊಟ್ಟು ತಕ್ಷಣ ನಿಲ್ಲಿಸಬೇಕು. ಇದರಲ್ಲಿ ನಾನು ಒಂದು ಸಂದೇಹ ಏನು ಅಂದರೆ, ಸಿದ್ದರಾಮಯ್ಯ ಸಾಹೇಬರು ಹುಲಿ ಹಂಗೆ ಓಡಾಡ್ತಾ ಇದ್ದರು ಸಿ ಎಮ್ ಆಗಿದ್ದಾಗ, ಈಗ ಯಾಕೆ ಇಲಿ ಆಗಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಈಗ ಹೈಯಿಂದ ಅಂತ ಬಂದರು, ಈ ಹೈಯಿಂದ ಇಲ್ಲ, ಈ ಹಿಂದೆನೂ ಇಲ್ಲ, ಈ ಮುಂದೆನೂ ಇಲ್ಲ ಅನ್ನಂಗೆ ಆಗಿದೆ. ಅದರಿಂದ ದಯವಿಟ್ಟು ಬಿಡದಿ ನನ್ನ ರೈತ ಬಾಂಧವರು, ನನ್ನ ರೈತರು ಯಾರೂ ದುಡ್ಡು ಗೆಡಬೇಡ್ರಿ. ನಾನು ಹಿಂದೆ KHP ಎಲ್ಲ ಆಗಿದ್ದಾಗ ನಾನು ಹೋರಾಟ ಮಾಡಿದ್ದೀನಿ. ಅದೇ ವಿಶ್ವನಾಥಪುರ, ಶ್ರೀರಾಮನಹಳ್ಳಿ ಎಲ್ಲ ಆಗಿದ್ದಾಗ ಹೋರಾಟದಲ್ಲಿ ನಾವು ಗೆದ್ದಿದ್ದೀವಿ. ಈಗೂ ನೀವು ಗೆಲ್ತೀರ. ದಯವಿಟ್ಟು ನೀವು ನಮ್ಮ ಬೆಂಬಲ ನಿಮಗೆ ಬಿಡದಿ ರೈತರಿಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, PPR ಅಂತೇಳಿ ಪೆರಿಫೆರಲ್ ರಿಂಗ್ ರೋಡ್ ಅಂತ ಅವಾಗ 20 ವರ್ಷ ಆಯಿತು ಅಕ್ವಿಜೇಷನ್ ಆಗಿ. ಅದು ಅಕ್ವಿಜೇಷನ್ ಆಗಿ ಪಾಣಿಯಲ್ಲಿ ಎಂಟ್ರಿ ಆಯಿತು. ಇದುವರೆಗೂ ಅದು ಈಲು ಕಾಲು ಇಲ್ಲ. ರೈತ ಯಾರನ್ನ ಅರ್ಧ ಎಕರೆ ಜಮೀನು PPR ಹೋಗ್ತದೆ ಅಂದರೆ ಮಾರ್ಕೊಳ್ಳೋಕ್ಕೂ ಅವನ ಕೈಯಲ್ಲಿ ಆಗ್ತಾಯಿಲ್ಲ, ಮಗಳು ಮದುವೆ ಮಾಡೋಕ್ಕೂ ಆಗ್ತಾಯಿಲ್ಲ. ನೀವು ಯಾಕೆ ಅಡ್ಡಗೋಡೆ ಮೇಲೆ ದೀಪ ಇಕ್ಕೋ ಕೆಲಸ ಮಾಡ್ತೀರಾ? ನೀವು ದಯವಿಟ್ಟು ನಿಮಗೆ ಹಂಗೆ ಮಾಡಬೇಕು ಅನ್ನಂಗಿದ್ರೆ ಬನ್ನಿ ಗೌರಿಬಿದನೂರು ತಾಲೂಕು, ಮಧುಗಿರಿ ತಾಲೂಕು ಬನ್ನಿ. ಮಧುಗಿರಿ ತಾಲೂಕಲ್ಲಿ ನಿಮ್ಗೆ ಎಷ್ಟು ಬೇಕು, 20 ಲಕ್ಷ 30 ಲಕ್ಷಕ್ಕೆ ಎಕರೆ ಸಿಗ್ತದೆ, ತಗೊಳ್ಳಿ. ಅಲ್ಲಿ ಮಾಡಿ ಡೆವಲಪ್ಪು, ಅಲ್ಲಿ ಮಾಡಿ ಫ್ಯಾಕ್ಟ್ರಿಗಳು. ಈ ಕಡೆ ದೇವನಹಳ್ಳಿ ಪಕ್ಕ ಚನ್ನರಾಯಪಟ್ಟಣ, ಈ ಕಡೆ ಬಿಡದಿ, ಎರಡೇ ನಿಮ್ಗೆ ಬೇಕಾಗಿರೋದು. ಇನ್ನೆಲ್ಲಿ ಏನೂ ಬೇಕಾಗಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಬನ್ನಿ, ಗೌರಿಬಿದನೂರು ಜಿಲ್ಲೆಗೆ ಬನ್ನಿ, ಗೌರಿಬಿದನೂರು ತಾಲೂಕಿಗೆ, ಮಧುಗಿರಿ ತಾಲೂಕಿಗೆ ಬನ್ನಿ, ತುಮಕೂರು ಡಿಸ್ಟಿಕಲ್ಲಿ ಕೊರಟಗೆರೆ ಇಲ್ಲೆಲ್ಲ ಬನ್ನಿ, ಮಾಡಿರಿ ನೀವು. ಅದು ಬಿಟ್ಬಿಟ್ಟು ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಏನು ಒಂದು ಅಟಕ್ಕೆ ಬಿದ್ದಿದ್ದೀರ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲ, ಇದು ಏನಾಗಿದೆ ಅಂತಂದರೆ, ಇವತ್ತು ಅಲ್ಲಿ ಯಾರೋ ಕೆಲವರು ಕಿಡಿಗೇಡಿಗಳು ಒಂದು 5 ಜನ 10 ಜನ ಈಗ ಕೊಟ್ಟಿರೋದೇ 7 ಜನಕ್ಕೆ ಚೆಕ್ಕು. 7 ಜನಕ್ಕೆ ಕೊಟ್ಟಿರೋದು. ನಮ್ಮ ಇವರು ಬಾಲಕೃಷ್ಣ ಅವರು ಹೋಗಿ 7 ಜನಕ್ಕೆ ಕೊಟ್ಟಿರೋದು. ಇಡೀ ಇತಿಹಾಸದಲ್ಲಿ ಯಾವುದೇ MLA ಹೋಗಿ ಚೆಕ್ ಕೊಟ್ಟಿದ್ದು ನಾವು ನೋಡಿಲ್ಲ. ಅಧಿಕಾರಿಗಳು ಹೋಗ್ಬೇಕು, ಚೆಕ್ ಕೊಡಬೇಕು. ಆದರೆ ಬಾಲಕೃಷ್ಣ ಹೋಗಿ ಚೆಕ್ ಕೊಡೋ ಅಂಥದ್ದು ಏನಾಗಿದೆ? ಹೆಂಗಾಗಿದೆ ಅಂದರೆ, ಈಗ JDS ಅಲ್ಲಿ ಇದ್ದಾಗ ನಾವು ಕೊಡೋಲ್ಲ ಅಂತೇಳಿ ಹೇಳೋದು ಒಂದು ಕಾಲ, ಕಾಂಗ್ರೆಸ್ ಸರ್ಕಾರದಾಗ ಇವ್ರು ಸೇರ್ಕೊಂಡಾಗ ಇವರು ಒಂದು ಕಾಲ.
ಈಗ ನೋಡ್ರಿ, ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಅಡ್ಡ ಮತದಾನ ನಡೆದಿದೆ ಅಂತ ನಾವು ಅದನ್ನೇ ಒಂದು ರಾಜಕೀಯದಲ್ಲೇ ಲೆಕ್ಕ ಹಾಕೊಳ್ಳೋಣ. ಅಡ್ಡ ಮತದಾನ ನಡೆದೈತೆ ಅಂತ ಹೇಳ್ತಾರೆ ಇವರು ಬಿ ಜೆ ಪಿಯವರು. ಅದೇ ಕಾಂಗ್ರೆಸ್ ಅವ್ರು ಬಂದು 15 ಜನ ನಿಮ್ಮ ಜೊತೆ ಬಂದಾಗ ಇವತ್ತು KS ಈಶ್ವರಪ್ಪ ನಾವು ದುಡ್ಡು ಕೊಟ್ಟು ಕರ್ಕೊಂಡ್ವಿ ಅಂತ ಇವತ್ತು ಹೇಳ್ತಾರೆ. ಇಂಥ ಲೋಪರ್ ಕೆಲಸಗಳು ಮಾಡೋಂಥ ನೀವು ರಾಜಕಾರಣಿಗಳು ರೈತರ ಮೇಲೆ ಯಾಕ್ರಿ ಬರ್ತೀರ ನೀವು? DK ಶಿವಕುಮಾರ್ ಸಾಹೇಬ್ರೆ, ದಯವಿಟ್ಟು ನಿಮ್ಮ ಸರ್ಕಾರ ಉಳಿಬೇಕು, ನಾವು ಮುಂದೆ ಚೆನ್ನಾಗಿರಬೇಕು ಅನ್ನೋದಾದರೆ ಯಾರೋ ಪುಡಿ ಪುಕ್ಕ 4-5 ಜನ ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ಲು ಅಂತೇಳಿ ವ್ಯವಸಾಯ ಮಾಡೋಕ್ಕಾಗ್ದಿದ್ದವ್ರು ಹೇಳ್ತಾಳೆ. ನನ್ನಂತನು ಯಾವ ಕಾರಣಕ್ಕೂ ಹೇಳಲ್ಲ. ನನ್ನಂತನೂ ಅನಾರೋಗ್ಯ ಇದ್ದರೂ ಸಹ ನಾನು ತೋಟ ಮಾಡೋಂಥ ನನಗೆ ಒಂದು ಹಂಬಲ. ಅದೇ ಹಂಬಲ ಸುಮಾರು ಜನಕ್ಕೆ ಅಲ್ಲಿದೆ. 90% ಯಾರೂ ಕೊಟ್ಟಿಲ್ಲ, 10% ಕೊಡ್ತಾರೆ. ಈಗ 5 ಬೆಳ್ಳಿದ್ದಾಗ 5 ಬೆಲೆಯಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದು ಇದ್ದೇ ಇರ್ತದೆ. ಅದೇ ರೀತಿ ಯಾರೋ ಒಂದು 7-8-10 ಜನ 15 ಜನ ಕೊಡ್ತಾರೆ ಅಂತ ಹೇಳಿದ್ರೆ ಆ 15 ಜನಕ್ಕೋಸ್ಕರ ಯಾಕೆ ನೀನು ಅಲ್ಲೋಗಿ ಅಕ್ವೈರ್ ಮಾಡೋಕೆ ಹೋದೀಯಾ? ಸರಿ ಆಯಿತು, 15 ಜನಕ್ಕೆ ತಗೊಂಡಿದೆಯಲ್ಲ, ಆ ದುಡ್ಡು ನೀನೇ ಕೊಟ್ಬಿಟ್ಟು ನೀನೇ ತಗೊಂಡು ಹಿಂದೆ ಆಸ್ತಿಯಲ್ಲಿ ಇರ್ತದೆ. ಕೊಡ್ದಿದ್ದು ರೈತರು ಕೊಡಬೇಡ, ನೀನು ಮಾಡೋಕ್ಕೆ ಹೋಗ್ಬೇಡ ಅಲ್ಲಿ.